ಲಿಬ್ರೆ ಆಫೀಸ್ ಕ್ಯಾಲ್ಕ್ನ ಡಾಟಾ ಮ್ಯಾನಿಪ್ಯುಲೇಷನ್ನ ಬೇಸಿಕ್ಗಳ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಫಾರ್ಮುಲಾಗಳ ಬೇಸಿಕ್ಗಳ ಬಗ್ಗೆ ಪರಿಚಯ, ಕಾಲಂಗಳನ್ನು ಜೋಡಿಸುವುದು, ಡಾಟಾವನ್ನು ಫಿಲ್ಟರ್ ಮಾಡುವುದು ಮುಂತಾದವುಗಳನ್ನು ಕಲಿಯುತ್ತೇವೆ. ಇಲ್ಲಿ ನಾವು ಉಬುಂಟು ಲಿನಕ್ಸ್ 10.4 ಅನ್ನು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಬಳಸುತ್ತೇವೆ ಮತ್ತು ಲಿಬ್ರೆ ಆಫೀಸ್ ಸೂಟ್ನ ಆವೃತ್ತಿ 3.3.4. ಈಗ ನಾವು ಲಿಬ್ರೆ ಆಫೀಸ್ ಕ್ಯಾಲ್ಕ್ನ ಬೇಸಿಕ್ ಫಾರ್ಮುಲಾಗಳನ್ನು ಕಲಿಯುವುದರ ಮೂಲಕ ಟ್ಯುಟೋರಿಯಲ್ ಅನ್ನು ಆರಂಭಿಸೋಣ. ಫಾರ್ಮುಲಾಗಳೆಂದರೆ ಸಂಖ್ಯೆಗಳನ್ನು ಮತ್ತು ವೇರಿಯೇಬಲ್ಗಳನ್ನು ಬಳಸಿಕೊಂಡು ಫಲಿತಾಂಶವನ್ನು ಕೊಡುವ ಸಮೀಕರಣಗಳು. ಸ್ಪ್ರೆಡ್ಶೀಟ್ನಲ್ಲಿ ವೇರಿಯೇಬಲ್ ಆಗಿರುವುದು ಎಂದರೆ ಸೆಲ್ ಲೊಕೇಶನ್. ಅದು ಸಮೀಕರಣಕ್ಕೆ ಬೇಕಾದ ಡಾಟಾವನ್ನು ಹಿಡಿದಿಟ್ಟುಕೊಂಡಿರುತ್ತದೆ. ಇಲ್ಲಿ ಮಾಡಬಹುದಾದ ಮೂಲಭೂತ ಅಂಕಗಣಿತದ ಕಾರ್ಯಾಚರಣೆಗಳೆಂದರೆ ಕೂಡಿಸುವುದು, ಕಳೆಯುವುದು, ಗುಣಿಸುವುದು ಹಾಗೂ ಭಾಗಿಸುವುದು. ಈಗ ಮೊದಲು ನಮ್ಮ ಪರ್ಸನಲ್ ಫೈನಾನ್ಸ್ ಟ್ರ್ಯಾಕರ್ .ods ಫೈಲ್ ಅನ್ನು ಓಪನ್ ಮಾಡೋಣ. ನಮ್ಮ ಈ ಪರ್ಸನಲ್ ಫೈನಾನ್ಸ್ ಟ್ರ್ಯಾಕರ್ .ods ನಲ್ಲಿ ಕಾಸ್ಟ್ ಹೆಡ್ಡಿಂಗ್ ನ ಕೆಳಗೆ ಕೊಟ್ಟಿರುವ ಎಲ್ಲ ಖರ್ಚುಗಳ ವಿವರಗಳನ್ನು ಹೇಗೆ ಸೇರಿಸುವುದು ಎಂದು ನೋಡೋಣ. ಈಗ ನಾವು ಮಿಸೆಲಿನಿಯಸ್ ನ ಕೆಳಗೆ ಸಮ್ ಟೋಟಲ್ ಎಂಬ ಇನ್ನೊಂದು ಹೆಡ್ಡಿಂಗ್ ಅನ್ನು ಕೊಡೋಣ. ನಂತರ A8 ಸೆಲ್ ನ ಮೇಲೆ ಕ್ಲಿಕ್ ಮಾಡೋಣ ಮತ್ತು 7 ಎಂದು ಕ್ರಮ ಸಂಖ್ಯೆಯನ್ನು ಹಾಕೋಣ. ಈಗ ನಾವು C8 ಸೆಲ್ ನ ಮೇಲೆ ಕ್ಲಿಕ್ ಮಾಡೋಣ. ಅಲ್ಲಿ ನಾವು ಖರ್ಚುಗಳ ಒಟ್ಟು ಮೊತ್ತವನ್ನು ತೋರಿಸುತ್ತೇವೆ. ಎಲ್ಲಾ ಖರ್ಚುಗಳನ್ನು ಸೇರಿಸಲು ನಾವು ಈಸ್ ಈಕ್ವಲ್ ಟು ಸಮ್ ಎಂದು ಟೈಪ್ ಮಾಡಬೇಕು ಮತ್ತು ಆವರಣದ ಒಳಗೆ ಕಾಲಂಗಳ ಸಾಲನ್ನು ಸೇರಿಸಬೇಕು. ಅದು C3 C7 ಹೀಗಿರುತ್ತದೆ. ಈಗ ಕೀಬೋರ್ಡ್ ನಲ್ಲಿ ಎಂಟರ್ ಒತ್ತಿ. ಕಾಸ್ಟ್ ಕೆಳಗೆ ಎಲ್ಲ ಐಟಂಗಳು ಸೇರಿರುವುದನ್ನು ನೀವು ಕಾಣಬಹುದು. ಈಗ ನಾವು ಕ್ಯಾಲ್ಕ್ ನಲ್ಲಿ ಕಳೆಯುವುದು ಹೇಗೆ ಎಂದು ಕಲಿಯೋಣ. ನಮಗೆ ಹೌಸ್ ರೆಂಟ್ ನ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ನ ಖರ್ಚನ್ನು ಕಳೆಯಬೇಕಿದ್ದರೆ ಮತ್ತು ಅದನ್ನು A9 ರೆಫರೆನ್ಸ್ ಇರುವ ಸೆಲ್ ನಲ್ಲಿ ತೋರಿಸಬೇಕೆಂದಿದ್ದರೆ ಮೊದಲು A9 ಸೆಲ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಸೆಲ್ ನಲ್ಲಿ ಈಸ್ ಈಕ್ವಲ್ ಟು ಎಂದು ಟೈಪ್ ಮಾಡಿ ಮತ್ತು ಆವರಣದ ಒಳಗೆ ಸಂಬಂಧಪಟ್ಟ ಸೆಲ್ ರೆಫರೆನ್ಸ್ ಗಳನ್ನು ಟೈಪ್ ಮಾಡಿ. ಅದು C3 C4 ಆಗಿರುತ್ತದೆ. ಈಗ ಕೀಬೋರ್ಡ್ ನಲ್ಲಿ ಎಂಟರ್ ಒತ್ತಿ. ಎರಡು ಸೆಲ್ ನಲ್ಲಿರುವ ಖರ್ಚುಗಳು ಕಳೆದು ಅದರ ಫಲಿತಾಂಶ ಸೆಲ್ ನಂಬರ್ A9 ರಲ್ಲಿ ಕಾಣಿಸುವುದನ್ನು ನಾವು ನೋಡಬಹುದು. ಈಗ ನಾವು ಮಾಡಿದ ಬದಲಾವಣೆಗಳನ್ನು ಅಂಡು ಮಾಡೋಣ. ಅಂತೆಯೇ ಇದರಲ್ಲಿ ನಮಗೆ ಬೇರೆ ಬೇರೆ ಸೆಲ್ಗಳಲ್ಲಿರುವ ಡಾಟಾವನ್ನು ಭಾಗಿಸಬಹುದು ಮತ್ತು ಗುಣಿಸಬಹುದು. ಸ್ಪ್ರೆಡ್ಶೀಟ್ ನ ಇನ್ನೊಂದು ಮೂಲಭೂತವಾದ ಕಾರ್ಯವೇನೆಂದರೆ ಸಂಖ್ಯೆಗಳ ಆವರೇಜ್ ಅನ್ನು ಕಂಡುಹಿಡಿಯುವುದು. ಈಗ ನಾವು ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ. ಈಗ ನಾವು ಸಮ್ ಟೋಟಲ್ ನ ಸ್ವಲ್ಪ ಕೆಳಗೆ ಆವರೇಜ್ ಎಂದು ಹೆಡ್ಡಿಂಗ್ ಕೊಡೋಣ. ಇದರಲ್ಲಿ ನಮಗೆ ಒಟ್ಟು ಖರ್ಚಿನ ಸರಾಸರಿಯನ್ನು ತೋರಿಸಬೇಕಿದೆ. ಹಾಗಾಗಿ ಈಗ ನಾವು C9 ಸೆಲ್ ನ ಮೇಲೆ ಕ್ಲಿಕ್ ಮಾಡೋಣ. ಈಗ ನಾವು ಆವರಣದ ಒಳಗೆ ಈಸ್ ಈಕ್ವಲ್ ಟು ಸರಾಸರಿ ಮತ್ತು ಕ್ರಯ ಎಂದು ಬರೆಯುತ್ತೇವೆ. ಕೀಬೋರ್ಡ್ ನಲ್ಲಿ ಎಂಟರ್ ಒತ್ತಿ. ಈಗ ಸೆಲ್ ನಲ್ಲಿ ಕಾಸ್ಟ್ ಕಾಲಂನ ಸರಾಸರಿ ಬಂದಿರುವುದನ್ನು ನೀವು ಕಾಣಬಹುದು. ಈಗ ನಾವು ಮಾಡಿದ ಬದಲಾವಣೆಗಳನ್ನು ಅಂಡು ಮಾಡೋಣ. ಅಂತೆಯೇ ನೀವು ಅಡ್ಡ ಸಾಲುಗಳಲ್ಲಿ ಇರುವ ಅಂಶಗಳ ಸರಾಸರಿಯನ್ನು ಕೂಡ ಕಂಡುಹಿಡಿಯಬಹುದು. ನಾವು ಫಾರ್ಮುಲಾಗಳ ಮತ್ತು ಆಪರೇಟರ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಇನ್ನೂ ಮುಂಬರುವ ಟ್ಯುಟೋರಿಯಲ್ ನಲ್ಲಿ ಕಲಿಯುತ್ತೇವೆ. ಈಗ ನಾವು ಕ್ಯಾಲ್ಕ್ ನ ಸ್ಪ್ರೆಡ್ಶೀಟ್ ನಲ್ಲಿ ಡಾಟಾವನ್ನು ಹೇಗೆ ಸಾರ್ಟ್ ಮಾಡುವುದು ಎಂದು ಕಲಿಯೋಣ. ಸಾರ್ಟಿಂಗ್ ಬಳಸಿ ಸೆಲ್ಗಳನ್ನು ಶೀಟ್ ನಲ್ಲಿ ನಮಗೆ ಇಷ್ಟ ಬಂದ ರೀತಿಯಲ್ಲಿ ಜೋಡಿಸಬಹುದು. ಕ್ಯಾಲ್ಕ್ ನಲ್ಲಿ ನೀವು ಡಾಟಾವನ್ನು 3 ರೀತಿಯಲ್ಲಿ ಸಾರ್ಟ್ ಮಾಡಬಹುದು. ನೀವು ಒಂದು ನಿರ್ದಿಷ್ಟವಾದ ಐಟಂ ಅನ್ನು ಹುಡುಕುತ್ತಿರುವಾಗ ಇವುಗಳು ತುಂಬಾ ಉಪಯೋಗಕ್ಕೆ ಬರುತ್ತವೆ. ಈಗ ನಮಗೆ ಕಾಸ್ಟ್ ನ ಹೆಡ್ಡಿಂಗ್ ನ ಅಡಿಯಲ್ಲಿರುವ ಡಾಟಾವನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಬೇಕು ಎನ್ನಿ. ಹಾಗಾದರೆ ಜೋಡಿಸಬೇಕಾದ ಸೆಲ್ ಗಳನ್ನು ಮೊದಲು ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಕಾಸ್ಟ್ ಸೆಲ್ ನ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಲೆಫ್ಟ್ ಮೌಸ್ ಬಟನ್ ಅನ್ನು ಒತ್ತಿ ಹಿಡಿದು 2000 ಎಂದು ಬರೆದಿರುವ ಕೊನೆಯ ಸೆಲ್ ವರೆಗೂ ಎಳೆಯಿರಿ. ಇದು ನಾವು ಸಾರ್ಟ್ ಮಾಡಬೇಕಿರುವ ಕಾಲಂ ಅನ್ನು ಸೆಲೆಕ್ಟ್ ಮಾಡುತ್ತದೆ. ಈಗ ಮೆನ್ಯು ಬಾರ್ ನಲ್ಲಿ ಡಾಟಾ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಸಾರ್ಟ್ ಅನ್ನು ಕ್ಲಿಕ್ ಮಾಡಿ. ನಂತರ ಕರೆಂಟ್ ಸೆಲೆಕ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಈಗ ಸಾರ್ಟ್ ಕ್ರೈಟೀರಿಯಾ ಮತ್ತು ಆಪ್ಷನ್ಸ್ ಟ್ಯಾಬ್ ಗಳಿರುವ ಒಂದು ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ. ಸಾರ್ಟ್ ಕ್ರೈಟೀರಿಯಾ ಟ್ಯಾಬ್ ನಲ್ಲಿ ಸಾರ್ಟ್ ಬೈ ಫೀಲ್ಡ್ ನಲ್ಲಿ ಕಾಸ್ಟ್ ಅನ್ನು ಸೆಲೆಕ್ಟ್ ಮಾಡಿ. ಕಾಸ್ಟ್ ಅನ್ನು ಏರಿಕೆಯ ಕ್ರಮದಲ್ಲಿ ಜೋಡಿಸಲು ಅಸೆಂಡಿಂಗ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಈಗ ಓಕೆ ಬಟನ್ ಕ್ಲಿಕ್ ಮಾಡಿ. ಈಗ ಕಾಲಂ ಏರಿಕೆಯ ಕ್ರಮದಲ್ಲಿರುವುದನ್ನು ನೀವು ನೋಡಬಹುದು. ಹಾಗೆಯೇ ಇಳಿಕೆಯ ಕ್ರಮದಲ್ಲಿ ಜೋಡಿಸಲು ಡಿಸೆಂಡಿಂಗ್ ಅನ್ನು ಕ್ಲಿಕ್ ಮಾಡಿ ನಂತರ ಓಕೆ ಬಟನ್ ಕ್ಲಿಕ್ ಮಾಡಿ.
ಈಗ ನಾವು ಮಾಡಿದ ಬದಲಾವಣೆಗಳನ್ನು ಅಂಡು ಮಾಡೋಣ. ಎಲ್ಲ ಕಾಲಂಗಳನ್ನು ಒಟ್ಟಿಗೆ ಸೆಲೆಕ್ಟ್ ಮಾಡಿ ನಂತರ ಸಾರ್ಟ್ ಆಯ್ಕೆಯನ್ನು ಕ್ಲಿಕ್ ಮಾಡುವುದರಿಂದ ಹೆಚ್ಚಿನ ಕಾಲಂಗಳನ್ನು ಒಟ್ಟಿಗೆ ಸಾರ್ಟ್ ಮಾಡಬಹುದು. ಈಗ ನಮಗೆ ಕ್ರಮ ಸಂಖ್ಯೆಯನ್ನು ಕೂಡ ಕಾಸ್ಟ್ ನಂತೆಯೇ ಸಾರ್ಟ್ ಮಾಡಬೇಕು ಎಂದುಕೊಳ್ಳಿ. ಹಾಗಾದರೆ ಮೇಲೆ ಮಾಡಿದಂತೆಯೇ ಮೊದಲು ಈ ಕಾಲಂಗಳನ್ನು ಸೆಲೆಕ್ಟ್ ಮಾಡಿ. ಈಗ ಮೆನ್ಯು ಬಾರ್ ನಲ್ಲಿ ಡಾಟಾ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಸಾರ್ಟ್ ಅನ್ನು ಕ್ಲಿಕ್ ಮಾಡಿ. ಈಗ ಕಾಣಿಸುವ ಡೈಲಾಗ್ ಬಾಕ್ಸ್ ನಲ್ಲಿ ಸಾರ್ಟ್ ಬೈ ಫೀಲ್ಡ್ ನಲ್ಲಿ ಕಾಸ್ಟ್ ಅನ್ನು ಸೆಲೆಕ್ಟ್ ಮಾಡಿ. ಇನ್ನು ದೆನ್ ಬೈ ಫೀಲ್ಡ್ ನಲ್ಲಿ ಎಸ್ಎನ್ ಸೆಲೆಕ್ಟ್ ಮಾಡಿ. ಅವುಗಳ ಬಳಿ ಇರುವ ಎರಡೂ ಆಯ್ಕೆಗಳಲ್ಲಿ ಡಿಸೆಂಡಿಂಗ್ ಅನ್ನು ಕ್ಲಿಕ್ ಮಾಡಿ ನಂತರ ಓಕೆ ಕ್ಲಿಕ್ ಮಾಡಿ. ಈಗ ಎರಡು ಹೆಡ್ಡಿಂಗ್ಗಳು ಇಳಿಕೆಯ ಕ್ರಮದಲ್ಲಿರುವುದನ್ನು ನೀವು ಕಾಣಬಹುದು. ಈಗ ನಾವು ಮಾಡಿದ ಬದಲಾವಣೆಗಳನ್ನು ಅಂಡು ಮಾಡೋಣ. ಈಗ ನಾವು ಲಿಬ್ರೆ ಆಫೀಸ್ ಕ್ಯಾಲ್ಕ್ ನಲ್ಲಿ ಹೇಗೆ ಡಾಟಾವನ್ನು ಫಿಲ್ಟರ್ ಮಾಡುವುದು ಎಂದು ತಿಳಿಯೋಣ. ಫಿಲ್ಟರ್ ಎಂದರೆ ಕಂಡೀಷನ್ಗಳ ಒಂದು ಲಿಸ್ಟ್ ಆಗಿದೆ. ಪ್ರತಿ ಎಂಟ್ರಿಯು ಇದನ್ನು ತಲುಪಿದ ಮೇಲೆಯೇ ಡಿಸ್ಪ್ಲೇ ಆಗಬೇಕು. ಸ್ಪ್ರೆಡ್ ಶೀಟ್ ನಲ್ಲಿ ಫಿಲ್ಟರ್ ಅನ್ನು ಹಾಕಲು ಈಗ ನಾವು ಐಟಮ್ ಹೆಸರಿನ ಸೆಲ್ ಅನ್ನು ಕ್ಲಿಕ್ ಮಾಡೋಣ. ಈಗ ಮೆನ್ಯು ಬಾರ್ ನಲ್ಲಿ ಡಾಟಾ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಫಿಲ್ಟರ್ ಅನ್ನು ಕ್ಲಿಕ್ ಮಾಡಿ. ಈಗ ಪಾಪ್ಅಪ್ ಮೆನ್ಯುವಿನಲ್ಲಿ ಆಟೋ ಫಿಲ್ಟರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಈಗ ಹೆಡ್ಡಿಂಗ್ ನ ಮೇಲೆ ಒಂದು ಬಾಣದ ಗುರುತು ಗೋಚರಿಸುವುದನ್ನು ನೀವು ಗಮನಿಸಬಹುದು. ಈಗ ಐಟಮ್ ಹೆಸರಿನ ಮೇಲಿನ ಡೌನ್ ಏರೋವನ್ನು ಕ್ಲಿಕ್ ಮಾಡಿ. ಈಗ ಒಂದು ವೇಳೆ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ಗೆ ಸಂಬಂಧಪಟ್ಟ ಡಾಟಾವನ್ನು ಮಾತ್ರ ತೋರಿಸಬೇಕು ಎಂದುಕೊಳ್ಳಿ. ಹಾಗಾದರೆ ಎಲೆಕ್ಟ್ರಿಸಿಟಿ ಬಿಲ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಈಗ ಶೀಟ್ ನಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಗೆ ಸಂಬಂಧಿಸಿದ ಡಾಟಾ ಮಾತ್ರ ಡಿಸ್ಪ್ಲೇ ಆಗಿರುವುದನ್ನು ನೀವು ಕಾಣಬಹುದು. ಉಳಿದ ಆಯ್ಕೆಗಳು ಶೋಧಿಸಿ ಹೋಗುತ್ತವೆ. ಈಗ ಎಲ್ಲಾ ಡಾಟಾಗಳನ್ನು ನೋಡಲು ಪುನಃ ಐಟಮ್ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ನಾವು ಮೊದಲು ಬರೆದ ಎಲ್ಲಾ ಡಾಟಾಗಳನ್ನು ನೋಡಲು ಸಾಧ್ಯವಿದೆ. ಆಟೋ ಫಿಲ್ಟರ್ ಅನ್ನು ಹೊರತುಪಡಿಸಿ ಸ್ಟ್ಯಾಂಡರ್ಡ್ ಫಿಲ್ಟರ್ ಮತ್ತು ಅಡ್ವಾನ್ಸ್ಡ್ ಫಿಲ್ಟರ್ ಎಂಬ ಇನ್ನೆರಡು ಫಿಲ್ಟರ್ ಗಳ ಆಯ್ಕೆಗಳಿವೆ. ಅವುಗಳನ್ನು ಈ ಸರಣಿಯ ಮುಂದಿನ ಹಂತಗಳಲ್ಲಿ ಕಲಿಯುತ್ತೇವೆ. ಈಗ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ತಲುಪಿದೆವು. ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು: ಫಾರ್ಮುಲಾಗಳ ಬೇಸಿಕ್ಗಳ ಬಗ್ಗೆ ಪರಿಚಯ, ಕಾಲಂಗಳಿಗನುಗುಣವಾಗಿ ಸಾರ್ಟ್ ಮಾಡುವುದು, ಡಾಟಾವನ್ನು ಫಿಲ್ಟರ್ ಮಾಡುವ ಬಗ್ಗೆ ಇತ್ಯಾದಿ. ಈ ಲಿಂಕ್ ನಲ್ಲಿ ಸಿಗುವ ವಿಡಿಯೋವನ್ನು ನೋಡಿ. ಅದು ಈ ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವನ್ನು ಕೊಡುತ್ತದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಈ ವಿಡಿಯೋವನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಿ. ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ. ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣ ಪತ್ರವನ್ನೂ ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಈ ಇಮೇಲ್ ಮೂಲಕ ಸಂಪರ್ಕಿಸಿ. ಈ ಪಾಠವು ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಹೆಚ್ಚಿನ ಮಾಹಿತಿಗಾಗಿ spoken-tutorial.org/nmeict-intro ಇಲ್ಲಿ ನೋಡಿ. ಈ ಪಾಠದ ಅನುವಾದಕ ಉದಯ ಮತ್ತು ಪ್ರವಾಚಕ ವಾಸುದೇವ, ಐಐಟಿ ಬಾಂಬೆ. ಧನ್ಯವಾದಗಳು.